ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದರೂ ವೈದ್ಯೆಯಾಗಿ ಸಾಧನೆ ಮಾಡಿದ ಪುತ್ತೂರಿನ ಯುವತಿಯೋರ್ವರು ಇದೀಗ ಮಿಸಸ್ ಇಂಡಿಯಾ ಕಿರೀಟವನ್ನ ಮುಡಿಗೇರಿಸಿಕೊಂಡು ಮತ್ತೊಂದು ಸಾಧನೆ ಮಾಡಿದ್ದಾರೆ. ಸದ್ಯ ಮುಂಬೈ ನಿವಾಸಿಯಾಗಿರುವ ಡಾಕ್ಟರ್ ರಶ್ಮಾ ಎಂ ಶೆಟ್ಟಿ ಅವರು ಜೈಪುರದ ಜೈಬಾಗ್ ಪ್ಯಾಲೇಸ್ನಲ್ಲಿ ನಡೆದ ಮಿಸಸ್ ಇಂಡಿಯಾ ಸೀಸನ್ 15 ಇದರ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇವರು ಮುಲುಂಡ್ನ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ವೈದ್ಯೆಯಾಗಿದ್ದಾರೆ. ದೀಪಾಲಿ ಫಡ್ನಿಸ್ ಅವರ ಆಯೋಜನೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ 40 ಮಂದಿ ಸ್ಪರ್ಧೆಗಳು ಭಾಗವಹಿಸಿದ್ದರು. 4 ದಿನಗಳ ಸ್ಪರ್ಧೆಯಲ್ಲಿ ಅಂತಿಮವಾಗಿ ರಶ್ಮಾ ಶೆಟ್ಟಿಯವರು ಮಿಸಸ್ ಇಂಡಿಯಾ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ. ನಮಗೆ ಮ್ಯಾಂಗ್ಳೂರಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತ ಡಾಕ್ಟರ್ ರಶ್ಮಾ ಮೇಡಮ್ ಅವರಿಗೆ ಕ್ರೌನ್ ಸಿಕ್ಕಿದೆ ಅಂತ ಹೇಳಿದ್ರೆ ಅವರಿಗಿಂತ ಜಾಸ್ತಿ ಖುಷಿ ನಮಗೆ ಇದೆ. ಸೊ ಬಿಹಾಫ್ ಆಫ್ entire models of pathway modeling students would like to say congratulations to Dr. Rashma Shetty madam. Madam ಪಂಡೇದು ಯಾನು ಉಪ್ಪುನ ಮುಂಬೈಡ್ ಪಂಡಾದ ಮಲ್ಪನ ಎನ್ನ ಬುಡ ಕುಡ್ಲಾಡ ಉಂಡತೆ ಮನಸ್ಸು ಅಲ್ಪನ ಉಪ್ಪುನತೆ. ಸೊ ಮುಲ್ಪ ಬೈದಿಜಿ ನಾವು ಜೀವದಾದನ ಫಿಲ್ ಆವಂದಿಜಿ ಅಲ್ಪ ದಾದನ ಮೀಡಿಯಾ ಆವಡು ಏತು ಸಪೋರ್ಟ್ ಆವಡು ಹೆಚ್ಚಿನ ಮಲ್ತನಲ್ಲ ಮುಲ್ಪ ಆಪಿಲಕ್ಕೆ ಅಲ್ಪ ಹಿಂಗೆ ಫೀಲ್ ಆವಂದಿಜಿ. ಸೊ ಈಗೋಸ್ಕರ ಮೇಡಮ್ ಪಂಡೇದ 3 ಗಂಟು ಬರೋಡೆ ಬಂದು. ನಮಸ್ತೆ, ನಾನು ಡಾಕ್ಟರ್ ರಶ್ಮಾ ಮೋಹಿತ್ ಶೆಟ್ಟಿ, ನ್ಯಾಚುರೋಪತಿ ಆ್ಯಂಡ್ ಯೋಗ ಫಿಸಿಷಿಯನ್. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರು, ಮಂಗಳೂರಿಗೆ ಹತ್ರ, ದಕ್ಷಿಣ ಕನ್ನಡದಲ್ಲಿ. ಆಮೇಲೆ ಮದುವೆ ಆಗಿಬಿಟ್ಟು ನಾನು ಹೋಗಿರುವಂಥದ್ದು ಮುಂಬೈಗೆ. ನನ್ನ ಫ್ಯಾಮಿಲಿಯವರ ಸಪೋರ್ಟಿಂದ, ಹಸ್ಬೆಂಡ್, ಅತ್ತೆ ಮತ್ತು ಮಾವನವರ ಒಂದು ಸಹಕಾರದಿಂದ ನಾನು ಫಸ್ಟ್ ಟೈಮ್ ಮಿಸಸ್ ಆಕಾಂಕ್ಷಾ ಮಿಸಸ್ ಬನ್ 2023 ಅನ್ನುವಂಥ ಒಂದು ಪ್ಯಾಜೆಂಟಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಆ ಪ್ಯಾಜೆಂಟಲ್ಲಿ ನನಗೆ ಫಸ್ಟ್ ರನ್ನರ್ ಅಪ್ ಸಿಕ್ತು. ಆ ಥರ ಹುಟ್ಟಿದಂತಹ ಒಂದು ಆಸಕ್ತಿಯಿಂದಾಗಿ ನಾನು ದೀಪಕ್ ಗಂಗೂಲಿ ಸರ್, ಪಾತ್ವೆ ಮಾಡೆಲಿಂಗ್ ಏಜೆನ್ಸಿ ಮತ್ತು ಮರ್ಸಿ ಬ್ಯೂಟಿ ಅಕಾಡೆಮಿ ಅವರು ಆಯೋಜನೆ ಮಾಡಿದಂತಹ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ಅನ್ನುವಂತಹ ಒಂದು ಪ್ಯಾಜೆಂಟ್ ಶೋಗೆ ಆಡಿಷನ್ಗೆ ಅಂತ ಮುಂಬೈಗೆ ಬಂದಾಗ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಅದೇ ಆವೃತ್ತಿಯಲ್ಲಿ ನಾನು ಫಸ್ಟ್ ರನ್ನರ್ ಅಪ್ ಆಗಿ ಹೊರಗೆ ಬಂದೆ. ಅದಾದ್ಮೇಲೆ ನಾನು ಸರಿಯಾದ ಒಂದು ತರಬೇತಿಯನ್ನು ತಗೊಂಡು ಮತ್ತೆ ಮಿಸಸ್ ಇಂಡಿಯಾ ಕರ್ನಾಟಕ 2024 ಅನ್ನುವಂತಹ ಒಂದು ಪ್ಯಾಜೆಂಟ್ ಅಲ್ಲಿ ಭಾಗವಹಿಸಿದೆ. ಅಲ್ಲಿ ಮತ್ತೆ ನನಗೆ ಫಸ್ಟ್ ರನ್ನರ್ ಅಪ್ ಸಿಕ್ತು. ಅದರ ಜೊತೆಗೆ ಬೆಸ್ಟ್ ಇನ್ ರ್ಯಾಂಪ್ ವಾಕ್, ಬೆಸ್ಟ್ ಇನ್ ಟಾಸ್ಕ್ ಮತ್ತೆ ಬೆಸ್ಟ್ ಇನ್ ಟ್ಯಾಲೆಂಟ್ ರೌಂಡ್ ಅನ್ನುವಂತಹ ಸಬ್ ಟೈಟಲ್ ಕೂಡ ಸಿಕ್ತು. ಅದಾದ್ಮೇಲೆ ನಾನು ಮಿಸಸ್ ಇಂಡಿಯಾ 2025 ಅನ್ನುವಂತಹ ಒಂದು ಪ್ಯಾಜೆಂಟ್ ಅನ್ನು ದೀಪಾಲಿ ಫಡ್ನವೀಸ್ ಅವರ ಆಯೋಜನೆಯಲ್ಲಿ ನಡೆದಿತ್ತು. ಅರೌಂಡ್ 40 ಕಂಟೆಸ್ಟೆಡ್ ಇಂತ ಈ ಪ್ಯಾಜೆಂಟ್ ಅನ್ನುವಂಥದ್ದು ಜೈಪುರದ ಜೈಬಾಗ್ ಪ್ಯಾಲೇಸ್ ನಲ್ಲಿ ನಡೆದಿತ್ತು. ಅದರಲ್ಲಿ ಎಲ್ಲರನ್ನ ಹಿಂದಿಕ್ಕಿ ಒಂದು 4 ದಿನದಲ್ಲಿ ನಡೆದಂತಹ ಪ್ಯಾಜೆಂಟ್ ನಲ್ಲಿ ಮಿಸಸ್ ಇಂಡಿಯಾ 2025 ಆಗಿ ನಾನು ಹೊರಗಡೆ ಬಂದಿದ್ದೇನೆ. ಅದಾದ್ಮೇಲೆ ನೀವು ಖಂಡಿತವಾಗ್ಲೂ ಮುಂದೆ ಮಿಸಸ್ ಇಂಟರ್ನ್ಯಾಷನಲ್ ಮಾಡುವಂತಹ ಎಲ್ಲಾ ಒಂದು ಪ್ಲಾನ್ ಕೂಡ ಇದೆ. 6-7 ತಿಂಗಳ ಸಮಯದಲ್ಲಿ ಅದು ಕೂಡ ನಡೀಲಿಕ್ಕಿದೆ. I am Mohit Shetty. I am husband of Dr. Rashma, the winner of Mrs. India 2025. So I was brought up in Mumbai. My wife, she was born and brought up in Puttur, as she has already stated. So after we got married, I'll just tell how her journey is. She was very good in Tulu, very good in Kannada, but her Hindi, English was, you can say, not that good or up to the mark. So what I have seen her from that day till here, it is a complete 360-degree transformation. Now I feel she is a better speaker, better orator than me. Even though her strong languages were not English, but now she speaks better than me if you go to see. And she has the amount of hard work and struggle she has put. It is not that it is only that 365 days she was looking just into preparation of a beauty pageant. She also took care of the house. We have a 7-year-old kid. Then she took care of me, my father. Running a household, running your own professional. She is also a freelancer doctor. She goes to teach in DY Patil Nehru. So juggling all those things, and even after juggling those things, again going and prepping for an event is not that easy. Literally seeing her talk and her prep, I used to literally ask her, how are you handling such pressures? But hats off to her, the way she handled everything. Even on the day of the event, I was palpitating. I was getting anxiety at times, but she was as calm as can say she was so calm. Hats off to her and her amazing talent. It is all about hard work and dedication. She has shown that even if
you don't have all the things around you so easily available. You have to, with your hard work, dedication and determination, you can achieve anything. It's just not that you can say ki I was not born with a silver spoon, or I don't have all these things around me, so I'll just sit back and relax. No, if you have any, like if you have a goal, with hard work and dedication, anything is achievable. ಎಲ್ರಿಗೂ ನಮಸ್ತೆ. ನಾನು ದೀಪಕ್ ಗಂಗೂಲಿ, ಪ್ರೊಪ್ರೈಟರ್ ಪಾತ್ವೆ ಎಂಟರ್ಪ್ರೈಸಸ್ ಮತ್ತೆ ಡೈರೆಕ್ಟರ್ ಮಿಸಸ್ ಇಂಡಿಯಾ ಕರ್ನಾಟಕ ಮ್ಯಾಂಗ್ಳೂರ್. ತುಂಬಾ ಹ್ಯಾಪಿ ಮೂಮೆಂಟ್. ಡಾಕ್ಟರ್ ರಶ್ಮಾ ಶೆಟ್ಟಿ ಇವರು ಇತ್ತೀಚೆಗೆ ಮಂಗಳೂರಿಗೆ ಇಂಡಿಯಾ ಕ್ರೌನ್ ವಿನ್ ಆಗಿ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಆಲ್ಮೋಸ್ಟ್ 6 years ಇಂದ ನಾವು 6 ವರ್ಷದಿಂದ ಇದು ಪೇಜೆಂಟ್ ಅನ್ನು ಮಾಡ್ತಿದ್ದೇವೆ. ಬಟ್ ವಿನ್ನರ್ ಆಗಿ ನಮಗೆ ಮಿಸಸ್ ಇಂಡಿಯಾದಲ್ಲಿ ಯಾರು ಸಿಕ್ಕಿಲ್ಲ. ಕೆಲವು ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಎಲ್ಲ ಸಿಕ್ಕಿತ್ತು, ಬಟ್ ಅವ್ರ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೋದ್ರು. ಬಟ್ ನ್ಯಾಷನಲ್ ಅಲ್ಲಿ ವಿನ್ನರ್ ಆಗುವ ಕ್ರೌನ್ ಈ ಸಲ ಫಸ್ಟ್ ಬಂದಿದೆ. ಅದೇ ನಮಗೆ ಖುಷಿ ಇದೆ. ಅವರು ನಮ್ಮ ಡಾಕ್ಟರ್ ರಶ್ಮಾ ಶೆಟ್ಟಿ ಅವರು ಮುಂಬೈಯಲ್ಲಿ ಇದ್ರು ಕೂಡ ಅವರದ್ದು ಒರಿಜಿನ್ ಮಂಗಳೂರು ಆದ ಕಾರಣ ಅವರು ಇವತ್ತು ನಮ್ಮ ಇಲ್ಲಿ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಅವರ ಹಾರ್ಡ್ ವರ್ಕ್ ಇಂದಾನೇ ಅವರಿಗೆ ಈ ಕ್ರೌನ್ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.